ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟ್ ಅಂಡ್ ರೆಸಿಸ್ಟೆಂಟ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆರ್ಯವೈಶ್ಯ ಮಹಾಸಭಾದಿಂದ ಡಿಸೆಂಬರ್ 25ರಿಂದ 3 ದಿನ ಬೆಂಗಳೂರಿನಲ್ಲಿ ಜಾಗತಿಕ ಉದ್ಯೋಗ ಮೇಳ. RP ರವಿಶಂಕರ್. ಜಲಾಶಯದ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಬಳಸಲು ಜಿಲ್ಲಾಡಳಿತ ಮನವಿ. ಜಿಲ್ಲಾಧಿಕಾರಿ ಪೂವಿತಾ ಎಸ್. ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿ. ಅಭ್ಯರ್ಥಿಗಳಿಗೆ 21ರಿಂದ ಉಚಿತ ತರಬೇತಿ. ಮಾದರಿ ಪರೀಕ್ಷೆ. ಸಂಗಮೇಶ್ ಮಂಗನವರ್. ಹತ್ತೊಂಬತ್ತರಂದು SH ಸಾಂಸ್ಕೃತಿಕ ಕಲಾ ಸಂಘಟನೆಯಿಂದ ಸುಮಧುರ ಸಂಗೀತ ಕಾರ್ಯಕ್ರಮ. ಮಲ್ಲಣ್ಣ ಹಳವಾರ್. ವಿಜೃಂಭಣೆಯಿಂದ ಜರುಗಿದ ಶ್ರೀ ಜಗನ್ನಾಥ ರಥಯಾತ್ರೆ. ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ ಡಾಕ್ಟರ್ ನಂದಿತಾ ಅಧಿಕಾರ ಸ್ವೀಕಾರ. ನೈಜ ಚಿತ್ರಣವನ್ನು ಒಳಗೊಂಡ ವರದಿ ಸಿದ್ಧಪಡಿಸಿ. ಅಪರ ಜಿಲ್ಲಾಧಿಕಾರಿ ಶಿವಾನಂದ್. ಮತ್ತು ಮಳೆಯಾಗದೆ ಒಣಗುತ್ತಿರುವ ಬೆಳೆ ಆತಂಕದಲ್ಲಿ ರೈತರು. ಬರ ಪರಿಹಾರದ ನಿರೀಕ್ಷೆ. ಆರ್ಯವೈಶ್ಯ ಮಹಾಸಭಾದಿಂದ ಡಿಸೆಂಬರ್ 25ರಿಂದ 27ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜಾಗತಿಕ ಉದ್ಯೋಗ ಸಮ್ಮೇಳನ ನಡೆಸಲು ಉದ್ದೇಶಿಸಿ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ ಎಂದು ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷ RP ರವಿಶಂಕರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 118 ವರ್ಷಗಳ ಇತಿಹಾಸ ಇರುವ ಮಹಾಸಭಾ ಸಮಾಜ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ಘೋಷಣೆಯನ್ನು ಬೆಂಬಲಿಸಿ 5 ರಾಜ್ಯಗಳ ಹೂಡಿಕೆದಾರರನ್ನು ಆಹ್ವಾನಿಸಲು ಉದ್ದೇಶಿಸಲಾಗಿದೆ. 1 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು, ದೇಶ ವಿದೇಶಗಳ 40 ಪರಿಣಿತರು ಆಗಮಿಸಿ ವಿವಿಧ ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು ಸ್ಥಾಪನೆ ಕುರಿತು ಮಾಹಿತಿ ಒದಗಿಸಲಿದ್ದಾರೆ. ಈಗಾಗಲೇ 230 ಇಂಜಿನಿಯರಿಂಗ್ ಕಾಲೇಜುಗಳು ಸೇರಿದಂತೆ ಉದ್ಯೋಗ ಸೃಷ್ಟಿಗೆ ಪೂರಕವಾಗಿ ಆಹ್ವಾನಿಸಲಾಗಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ 5 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಉದ್ದೇಶಿಸಲಾಗಿದೆ. ಮುಂದಿನ 10 ವರ್ಷಗಳವರೆಗೆ ಪ್ರತಿ 2 ವರ್ಷಕ್ಕೊಮ್ಮೆ ಬಂಡವಾಳ ಹೂಡಿಕೆ ಸಮಾವೇಶ ಮಹಾಸಭಾ ನಡೆಸಲು ಉದ್ದೇಶಿಸಲಾಗಿದೆ ಎಂದರು. ಲೋಕಸಭೆ ಸಭಾಪತಿ ಓಂ ಬಿರ್ಲಾ ಇವರನ್ನು ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ. 2 ಲಕ್ಷ ಉದ್ಯೋಗ ಸೃಷ್ಟಿಸುವ ಉದ್ದೇಶ ನಮ್ಮದಾಗಿದೆ ಎಂದರು. 5,000 ಉದ್ಯೋಗದಾತರು ಭಾಗವಹಿಸುವ ನಿರೀಕ್ಷೆ ಇದೆ. ಭೂಮಿ ಹೊರತುಪಡಿಸಿ ಹೂಡಿಕೆ ಮಾಡುವವರಿಗೆ ಮಾರ್ಗದರ್ಶನ, ಸಾಲ ಸೌಲಭ್ಯ ಒಳಗೊಂಡಂತೆ ಇತರೆ ಮಾಹಿತಿ ಸಹಕಾರ ನೀಡಲಾಗುತ್ತದೆ ಎಂದರು. ಆರ್ಯವೈಶ್ಯ ಸಮಾಜದವರೊಂದಿಗೆ ಇತರೆ ಸಮಾಜದವರು ಸಹ ಜಾಗತಿಕ ಸಮಾವೇಶದಲ್ಲಿ ಭಾಗವಹಿಸಬಹುದಾಗಿದೆ ಎಂದರು. ವೈಶ್ಯ ಬ್ಯಾಂಕ್ ಸ್ಥಾಪಿಸಿರುವ ಹೆಮ್ಮೆ ಮಹಾಸಭಾಕ್ಕೆ ಇದೆ. ಸಮಾಜ ಮಕ್ಕಳಿಗೆ ವಸತಿ ಶಾಲೆ, ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವ ಯೋಜನೆ ಜಾರಿಗೊಳಿಸಲಾಗಿದೆ. 200 ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಲಾಗಿದೆ. ಸಮಾಜದ ವೃದ್ಧರಿಗೆ ಪಿಂಚಣಿ ನೀಡುವ ಯೋಜನೆಗೂ ಅನುಷ್ಠಾನಗೊಂಡಿದೆ ಎಂದರು. ನಮ್ಮ ಈ ವಾಸವಿ ಪೀಠದ ಪೀಠಾಧಿಪತಿಗಳ ಪೀಠಾರೋಹಣವಾಗಿ 5 ವರ್ಷಗಳ ಕಾಲದ ಹಿನ್ನೆಲೆಯಲ್ಲಿ ಪೀಠಾರೋಹಣದ ವಾರ್ಷಿಕೋತ್ಸವವನ್ನು ನಾವು ರಾಯಚೂರು ನಗರದಲ್ಲಿ ಆಯೋಜನೆ ಮಾಡಿದ್ವಿ. ಇಡೀ ವಿಶ್ವದಲ್ಲಿ
ನೆಲೆಸಿರುವಂಥ ಆರ್ಯವೈಶ್ಯ ಸಮಾಜದ ಐಕ್ಯತೆಗಾಗಿ ಒಂದು ಧ್ವಜವನ್ನು ಸಹ ಇವತ್ತು ಸಂಜೆ ಲೋಕಾರ್ಪಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯವರು ಕರೆದಂಥ ಈ ಪತ್ರಿಕಾಗೋಷ್ಠಿಗೆ ಆಗಮಿಸುವ ತಮ್ಮೆಲ್ಲರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೀನಿ. ಒಂದು ಕಡೆ ನಮಗೆಲ್ಲ ಚೆನ್ನಾಗೇ ಗೊತ್ತಿದೆ, ಇವತ್ತಿನ ದಿನ ನಾವು ಮಠಗಳ ಮೂಲಕ ಸಂಘಟನೆ ಮತ್ತು ಅಭಿವೃದ್ಧಿಯಲ್ಲಿ ಯಾವ ರೀತಿ ನಡೆಸ್ತಾ ಇದ್ದೀವಿ ಅಂತ ಹೇಳುತ್ತೇನೆ. ಅದು ಕರ್ನಾಟಕ ರಾಜ್ಯದಲ್ಲಂತೂ ಮಠಗಳ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ಆರ್ಯವೈಶ್ಯ ಸಮಾಜದ ಇತಿಹಾಸ ರಾಜ್ಯದಲ್ಲಿ ಬಹಳ ದೊಡ್ಡದಿದ್ದು ಸಹ ನಮ್ಮ ಗುರು ಪರಂಪರೆ ಪ್ರಾರಂಭ ಆಗಿದ್ದು 1984ರಿಂದ. 84ರಲ್ಲಿ ಪ್ರಥಮ ಗುರುಗಳಾಗಿ ಪರಮ ಪೂಜ್ಯ ಶ್ರೀ ಚಂದ್ರಶೇಖರಾನಂದ ಗಿರಿ ಮಹಾಸ್ವಾಮಿಗಳು ಪೀಠಾರೋಹಣ ಮಾಡಿತು. 2013ರಲ್ಲಿ ಅವರು ವೇದವನ್ನು ತ್ಯಜಿಸಿದ ನಂತರದಲ್ಲಿ ಒಂದು 6 ವರ್ಷಗಳ ಕಾಲ ನಮಗೆ ನಮ್ಮ ನಿರೀಕ್ಷೆಗೆ ತಕ್ಕಂಥ ಗುರುಗಳು ಸಿಗಲಿಲ್ಲ. ಅದಾದ ನಂತರದಲ್ಲಿ ಇವತ್ತು ಯಾರಿದ್ದಾರೆ ನಮ್ಮ ಪರಮ ಪೂಜ್ಯ ಶ್ರೀಗಳು, ಅವರು ಇನ್ನೂ ದೀಕ್ಷೆನೇ ತಗೊಂಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಹೋಗಿ ರಿಕ್ವೆಸ್ಟ್ ಮಾಡಿ ಸುಮಾರು 3 ವರ್ಷಗಳ ಕಾಲ ನಿರಂತರ ಸಂಪರ್ಕದ ನಂತರದಲ್ಲಿ ಅವರು ದೀಕ್ಷೆ ಪಡೆದು ವಾಸವಿ ಪೀಠದ ಪೀಠಾಧ್ಯಕ್ಷ ಆಗಿ 2021 ಜುಲೈ 20ನೇ ತಾರೀಕು ಪೀಠಾರೋಹಣ ಆಗಿದ್ದು ಕಾರ್ಯಕ್ರಮ 11ನೇ ತಾರೀಕಿಂದ ಪ್ರಾರಂಭ ಆಗಿತ್ತು. 5 ವರ್ಷಗಳಲ್ಲಿ ನಮ್ಮ ಪೀಠಾಧಿಪತಿಗಳು ದೇಶ ವಿದೇಶಗಳಲ್ಲಿ ಸುಮಾರು 3 ಲಕ್ಷ ಕಿಲೋಮೀಟರ್ಗಳು ಜಾಸ್ತಿ ತಾವು ಓಡಾಟ ನಡೆಸಿ ಸಮುದಾಯದ ಅಭಿವೃದ್ಧಿ ಹಾಗೂ ಸನಾತನ ಧರ್ಮದ ಅಭಿವೃದ್ಧಿಗಾಗಿ ತಾವು ನಿರಂತರ ಕಾರ್ಯನಿರ್ವಹಿಸ್ತಾರೆ. ನಮ್ಮ ಪೀಠದ ಮುಖ್ಯ ಉದ್ದೇಶ ಹೊಂದಿದೆ, ಯಾವುದೇ ಕಾರಣಕ್ಕೂ ಪೀಠ ವಾಣಿಜ್ಯೀಕರಣಗೊಳ್ಳಬಾರ್ದು ಹಾಗೂ ರಾಜಕೀಯ ಹಿತಾಸಕ್ತಿಯನ್ನು ಹೊಂದಿರಬಾರ್ದು. ಇವತ್ತಿನವರೆಗೂ ನಮ್ಮ ಪೂಜ್ಯ ಶ್ರೀಗಳು ಅದೇ ನಿಟ್ಟಿನಲ್ಲಿ ಸರ್ಕಾರದ ಹೋಗಿ ನಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಡಿ, ಇನ್ನೊಂದು ಕೊಡಿ ಅಂತ ನಮ್ಮ ಜಾಗ ಅಂತ ಕೇಳ್ತಾ ಇಲ್ಲ. ಸಮುದಾಯದ ದಾನಿಗಳಿಂದಲೇ ಪೀಠಕ್ಕೆ ಬೇಕಾದಂಥ ಸುಮಾರು 10 ಎಕರೆ ಜಾಗವನ್ನು ಈಗಾಗಲೇ ನಾವು ಕೊರಟಗೆರೆ ತಾಲೂಕಲ್ಲಿ ತಗೊಂಡಿದ್ದೇವೆ. ಬೆಂಗಳೂರು ಮಹಾನಗರದಲ್ಲಿ ಪೀಠಕ್ಕಾಗಿಯೇ ಒಂದು ವಿಶೇಷವಾದ ಒಂದು ಜಾಗನ ನಾವು ಲೀಸ್ಗೆ ಪಡ್ಕೊಂಡಿದ್ದೇವೆ. ಇದರ ಜೊತೆಗೆ ಪೀಠದ ಮೂಲಕ ಧರ್ಮ ಜಾಗೃತಿಗಾಗಿ ಇಡೀ ದೇಶದಲ್ಲಿ ಕಾರ್ಯಕ್ರಮ ನಡೀತಾರೆ. ಅದು ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾರೆ. ಎಲ್ಲಿ ನಮ್ಮ ಗುರುಗಳು ಹೋಗ್ತಾರೆ ಅಲ್ಲಿ ನಮ್ಮ ದೇಶದ ಸಂಸ್ಕಾರ ಹಾಗೂ ಸಾಂಸ್ಕೃತಿಕ ಕಲೆಗಳ ಬಗ್ಗೆ ಮಾತಾಡಿ ಜನಗಳಲ್ಲಿ ಒಂದು ಕ್ರಿಯಾಶೀಲತೆಯನ್ನು ಮೂಡಿಸ್ತಾ ಇದ್ದಾರೆ. ಹಾಗೂ ಧರ್ಮದ ತಳಹದಿಯ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡೋದಷ್ಟು ಗಟ್ಟಿನದ ಬಗ್ಗೆ ಅವರು ನಿರ್ಣಯಗಳು ಅವರು ಮಾತಾಡ್ತಾ ಬಂದಿದ್ದಾರೆ. ಇದರ ಮೂಲಕ ನಮ್ಮ ಶ್ರೀಮಠ ಇವತ್ತು ರಾಜ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳಕ್ಕೆ ಬಹಳ ಸಂತೋಷ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅವಶ್ಯಕಂತ ಮನೋಬಲ, ಸ್ವಾಭಿಮಾನದ ಬಗ್ಗೆ ಅವ್ರಿಗೆ ಬೇಕಾದ ಟೆಕ್ನಿಕಲ್ ಸಪೋರ್ಟ್, ನಮ್ಗೆ ಬೇಕಾದ ಫೈನಾನ್ಷಿಯಲ್ ಸಪೋರ್ಟ್, ಜೊತೆಗೆ ಒಂದು ಉದ್ಯಮ ಸ್ಥಾಪನೆ ಮಾಡಿದಾಗ ಉದ್ಯೋಗದಲ್ಲಿ ಪ್ರೊಡಕ್ಷನ್ ಮಾರ್ಕೆಟಿಂಗ್ ಇಷ್ಟು ಮಾಹಿತಿಗಳನ್ನು ಅಲ್ಲಿ ಇನ್ಕ್ಯುಬೇಷನ್ ಅಂತ ಹಿಡಿದು ಪ್ರಮೋಷನ್ ಹೊರಗು ಒಟ್ಟಾರೆ ಅವ್ರನ್ನ ಕೈ ಹಿಡಿದು ನಡೆಸುವಂಥ ಕೆಲಸ ಕೇವಲ 3 ನಿಮಿಷ ಮಾತ್ರ ಸಿದ್ಧಿಸಲಾಯಿತು. ಮುಂದಿನ 10 ವರ್ಷಗಳ ಕಾಲ ಇದು ನಿರಂತರವಾಗಿ ಒಂದು ವಿಶೇಷ ವೇದಿಕೆಯಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಕಚೇರಿಯಲ್ಲಿ ನಡೆಯುತ್ತೆ. ಯಾವುದೇ 3 ದಿನ ಮಿಸ್ ಆಯಿತು ಅನ್ನೋದೇನಿಲ್ಲ. ಪ್ರತಿ 2 ವರ್ಷಕ್ಕೊಮ್ಮೆ ಈ ಥರ ಸಮಾವೇಶ ಮಾಡ್ತೀವಿ. ಇದರಲ್ಲಿ ಜಾಗತಿಕ ಮಟ್ಟದಲ್ಲಿ ಹೊಸ ಆವಿಷ್ಕಾರಗಳು ಏನೋ ಬರ್ತಾ ಇದೆ. ಹೊಸ ಆವಿಷ್ಕಾರಗಳನ್ನ ನಮ್ಮ ಯುವ ಜನತೆ ಯಾವ ರೀತಿ ಅದನ್ನು ಆಕರ್ಷಿಸ್ಕೋಬೋದು, ಅದ್ರ ಜೊತೆಗೆ ಹೀಗೆ ಹೆಜ್ಜೆ ಹಾಕ್ಬೋದು, ಅದಕ್ಕೆ ಹೋಗ್ಬೇಕಾದಂಥ ಎಲ್ಲ ಸಹಕಾರಗಳನ್ನು ಕೂಡ ನಮ್ಮ ಈ ವೇದಿಕೆಯಲ್ಲಿ ಕಲ್ಪಿಸ್ಕೊಡ್ತಾ ಇದ್ದೀವಿ. ಸುಮಾರು ಪ್ರಪಂಚದಾದ್ಯಂತ ಸುಮಾರು 40 ಜನ ವಿವಿಧ ಕ್ಷೇತ್ರದ ಭಾಷಣಕಾರರು ಇಲ್ಲಿ ಬಂದು ಮಾತಾಡಿದ್ದಾರೆ. ನಮ್ಮ ಲೋಕಸಭಾ ಮಾನ್ಯ ಸ್ಪೀಕರ್ ಆದಂಥ ಶ್ರೀ ಓಂ ಬಿರ್ಲಾ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಅವರ ಪ್ರಯತ್ನ ನಡೀತಾ ಇದ್ದಾವೆ. ನಮ್ಮ 5 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಸಂಪರ್ಕ ಮಾಡ್ತೀವಿ ಅಂತ ಕನ್ಸೆಂಟ್ ಬಂದಿಲ್ಲ, ಸಂಪರ್ಕದಲ್ಲಿದ್ದೇವೆ. ಅದು ದೆಹಲಿಯ ಮುಖ್ಯಮಂತ್ರಿಗಳು, ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ಇಷ್ಟು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡ್ತೀವಿ. ಎಲ್ಲ ಕಡೆಯಿಂದ ಪಾಸಿಟಿವ್ ಆಗಿ ಒಪಿನಿಯನ್ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಆಯಾ ರಾಜ್ಯದ ದೇವಳಗಳಲ್ಲೂ ಕೂಡ ಈ ಜಾಗದಲ್ಲಿ ಆಗ್ತಾ ಇದ್ದಾರೆ.
ಅಂದರೆ ಆ ರಾಜ್ಯದಲ್ಲಿಂದ ಎಷ್ಟು ಉಪಯುಕ್ತವಾದ ಅವಕಾಶಗಳಿದ್ದಾವೆ. ಇದು ನಮ್ಮ ರಾಜ್ಯಕ್ಕೆ ಬಂದರೆ ನಾವು ಏನೇನು ಸಹಕಾರ ನೀವು ಕೊಡ್ಬೋದು ಅನ್ನೋ ಡೆವಲಪ್ಗಳು ಕೂಡ 5 ರಾಜ್ಯಗಳು ಸಹ ಇಲ್ಲಿ ಹಾಕೊಡ್ತಾ ಇಲ್ಲ. ಅವ್ರಿಗೆ ಆಲ್ರೆಡಿ ಡೆವಲಪ್ ಬಗ್ಗೆ ಮಾತು ಕೊಟ್ಟಿದ್ದಾರೆ. ಅವರ ಭಾಗವಹಿಸಿದೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಭಾಗವಹಿಸಿದ ಬಗ್ಗೆ ಸ್ವಲ್ಪ ಟೈಮ್ ತೊಗೊಂಡು ಇಂಥ ಒಂದು ಮಹತ್ ಕಾರ್ಯದ ಮೂಲಕ ಮುಂದಿನ 10 ವರ್ಷಗಳಲ್ಲಿ ಕನಿಷ್ಠ ಒಂದು 5,000 ಹೊಸ ಉದ್ಯಮಿಗಳನ್ನ ನಾವು ಕ್ರಿಯೇಟ್ ಮಾಡೋದ್ರ ಮೂಲಕ ಒಂದು 2 ರಿಂದ 2.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು. ಇದು ಕೇವಲ ಒಬ್ಬ 5,000 ಉದ್ಯಮಗಳನ್ನ ಪ್ರಾರಂಭ ಮಾಡಬೇಕು. ಸುಮಾರು 2 ಲಕ್ಷ ಉದ್ಯೋಗಗಳ ಸೃಷ್ಟಿ ಆಗಬೇಕು. ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಇದು ಈ ದೇಶದ ಎಲ್ಲ ಯುವಕರು ಎಲ್ಲ ಸಮುದಾಯದವರು ಭಾಗವಹಿಸಬಹುದಾಗಿದೆ. ಇದೊಂದು ದೇಶ ನಿರ್ಮಾಣಕ್ಕೆ ಮಾಡಿದಂಥ ಒಂದು ಮಹತ್ ಸಂಕಲ್ಪ ಇದೆ. ಈಗಾಗಲೇ ಗೊತ್ತಿದೆ 2047 ದೇಶಕ್ಕೆ ಸ್ವಾತಂತ್ರ್ಯ ಬಂದು 1 ವರ್ಷ ಆಗಿದೆ. ಪ್ರಧಾನಮಂತ್ರಿಗಳ ಆಶಯ ಇದೆ ವಿಕಸಿತ ಭಾರತ ಮಾಡುವಂಥದ್ದು. ಹಾಗಾಗಿ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅದರ ಜೊತೆ ಕೈ ಜೋಡಿಸ್ಕೊಳ್ಬೇಕು. ಈ ದೇಶ ವಿಶ್ವದ ಮಾದರಿ ಬೆಳೀಬೇಕು ಅನ್ನೋದಾದ್ರೆ ಈ ದೇಶ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಬಹಳ ದೊಡ್ಡ ಹೆಜ್ಜೆಯನ್ನು ಇದ್ರ ಜೊತೆ ಇಟ್ಟಿದೆ ಅಂತ ಹೇಳಿದ್ರೆ ಬಹಳ ಸಂತೋಷ. ಇವತ್ತು ಸಂಜೆ ಒಂದು ಧ್ವಜ ಲೋಕಾರ್ಪಣೆ ಆಗಲಿದೆ. ನಮ್ಮ ಆರ್ಯವೈಶ್ಯ ಸಮುದಾಯಕ್ಕೆ ಅಂತ ಒಂದು ಧ್ವಜ ಇರಲಿಲ್ಲ. ಈ ಧ್ವಜದ ಪ್ರಾಮುಖ್ಯತೆ ಇಲ್ಲಿ ಅಧ್ಯಾತ್ಮವಿದೆ, ಸಮಾನತೆ ಇದೆ, ವ್ಯಾಪಾರ ಇದೆ, ವಾಣಿಜ್ಯ ಮತ್ತು ನಮ್ಮ ಅಗ್ರಿಕಲ್ಚರ್ ಕೂಡ ಅದನ್ನು ತಗೊಂಡಿದೆ. ಇದರ ಒಟ್ಟಾರೆ ಏನಂದರೆ ದೇಶದ ಸಮಗ್ರ ಬೆಳವಣಿಗೆಯಲ್ಲಿ ನಾವು ಈ ದೇಶದ ನಾಗರಿಕರ ಜೊತೆ ಇದ್ದೀವಿ ಅಂತ ಒಂದು ಕಲ್ಪನೆಯೊಂದಿಗೆ ಈ ಧ್ವಜವನ್ನು ಇದನ್ನು ಗಮನಿಸಲು ಭೂಮಿ ಬಗ್ಗೆ ಹೇಳಿಲ್ಲ. ಯಾಕೆಂದರೆ ಸರ್ಕಾರ ಸ್ಕೀಮಲ್ಲಿ ಅದನ್ನು ತಗೋಬೋದು. ಯಾಕೆಂದರೆ ಭೂಮಿ ಕೊಡೋದು ತುಂಬ ಕಷ್ಟದ. ಆದರೆ ನಮಗೆ ಬಂಡವಾಳ ಹೂಡುವಂಥ ವ್ಯಕ್ತಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಒಳ್ಳೆ ಸ್ಟಾರ್ಟಪ್ಸು ಇಲ್ಲಿ ಸೆಲೆಕ್ಟ್ ಆದರೆ ನಾವು ರೆಡಿ ಇದ್ದೀವಿ ಅಂತೇಳಿ ದುಬೈಯಿಂದ ಶ್ರೀಯುತ ರಾಜು ಅಂತೇಳಿ ಒಬ್ಬರು ಕಂಪ್ನಿ ಅವ್ರು ಸುಮಾರು $1 ಬಿಲಿಯನ್ ನಾನು ಈ ಸಮಾಜದ ಮೂಲಕ ವಿನಿಯೋಗ ಮಾಡಿ ರೆಡಿ ಇದ್ದೀನಿ. ಅಷ್ಟು ಸ್ಟಾರ್ಟಪ್ನ ನೀವು ಕೊಡಬೇಕು ಅಂತೇಳಿ ನಾಳೆ ಅಮೆರಿಕಲ್ಲಿ ನಾಡಿದ್ದು ಬೇ ಏರಿಯಾನಲ್ಲಿ ಇನ್ನೊಂದು ಸಭೆ ನಡೀತಾರೆ. ನಮ್ಮ ಈಗಾಗಲೇ ನಮ್ಮ ಪ್ರತಿನಿಧಿಗಳು ಅಲ್ಲಿದ್ದಾರೆ. ಅಲ್ಲಿರುವಂಥ ಪ್ರತಿನಿಧಿಗಳು ಈಗಾಗಲೇ ನಮ್ಮ ಮಾತು ಕೊಟ್ಟಿರೋದು ಅಮೌಂಟ್ ವೇಸ್ಟ್ ಮಾಡಿಬಿಟ್ಟು ಒಳ್ಳೆ ಸ್ಟಾರ್ಟಪ್ನ ತಗೊಂಬನ್ನಿ, ನೀವು ಸೆಲೆಕ್ಟ್ ಆಗಿದ್ದು ಸ್ಟಾರ್ಟಪ್ಗೆ ಏನಾದರೂ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಆಶೆಯಲ್ಲಿ ಹೋಗಿದೆ. ಅಂದರೆ ಬಹುಶಃ ಒಳ್ಳೆ ಸ್ಟಾರ್ಟಪ್ಗಳು ನಮ್ಗೆ ಸಿಕ್ಕಿ ನಮಗೊಂದು 1,000 ಕೋಟಿ ಬೇಕು, 2,000 ಕೋಟಿ ಬೇಕು ಅನ್ನೋದು ಕೂಡ ಕೊಡುವಷ್ಟು ದೊಡ್ಡ ವ್ಯಕ್ತಿಗಳು, ದೊಡ್ಡ ಕಂಪ್ನಿಗಳು. ಆರ್ಯವೈಶ್ಯ ಸಮಾಜದ ಜಿಲ್ಲಾ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್ ಮಾತನಾಡಿ, ಪ್ರಥಮ ಬಾರಿಗೆ ಆರ್ಯವೈಶ್ಯ ಸಮಾಜದ ಪೀಠಾಧಿಪತಿಗಳಾದ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿ ಅವರು ಇಂದಿನಿಂದ 17ರವರೆಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನಗರದ ಗಂಜ್ ಕಲ್ಯಾಣ ಮಂಟಪದಿಂದ ಪುರ ಪ್ರವೇಶ ಶೋಭಾಯಾತ್ರೆ ನಡೆಯಲಿದೆ. ಆರ್ಯವೈಶ್ಯ ಮಹಿಳೆಯರಿಂದ ಶ್ರೀ ವಾಸವಿ ದೇವಿಗೆ ಶತಕಂಠ ಗಾಯನ ನಡೆಯಲಿದೆ. ಸಂಜೆ ಶ್ರೀಗಳಿಂದ ಆಶೀರ್ವಚನ ನಡೆಯಲಿದೆ. ಪೂರ್ಣ ಕುಂಭದೊಂದಿಗೆ ಮಹಿಳೆಯರು 108 ಕಳಸದೊಂದಿಗೆ ವಿವಿಧ ವಾದ್ಯಗಳ ಮೂಲಕ ಮೆರವಣಿಗೆ ಶ್ರೀ ನಗರೇಶ್ವರ ದೇವಸ್ಥಾನಕ್ಕೆ ಆಗಮಿಸಲಿದೆ ಎಂದರು. ಜುಲೈ 18ರಂದು ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಗೋಪೂಜೆ, ಅಭಿಷೇಕ, ಗಣಪತಿ ಹೋಮ, ಆವಂತಿ ಹೋಮ, ನಂತರ ಮಹಿಳೆಯರಿಂದ ಕುಂಕುಮಾರ್ಚನೆ, ಸಂಜೆ 6:30ಕ್ಕೆ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಜುಲೈ 19ರಂದು ಬೆಳಗ್ಗೆ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ಶ್ರೀಗಳಿಗೆ ಪುಷ್ಪಾಭಿಷೇಕ ಕಾರ್ಯಕ್ರಮಗಳು ನಡೆಯಲಿದ್ದು ಆರ್ಯವೈಶ್ಯ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಹಾಗೂ ಆರ್ಯವೈಶ್ಯ ಸಮಾಜ ರಾಯಚೂರಿನ ಸಂಯುಕ್ತ ಆಶ್ರಯದಲ್ಲಿ ಆರ್ಯವೈಶ್ಯ ಸಮಾಜದ ಪೀಠಾಧಿಪತಿಗಳಾಗಿ 5 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ರಾಯಚೂರಿಗೆ ಆಗಮಿಸುತ್ತಿರುವ ಶ್ರೀ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಪುರಪ್ರವೇಶ ಈ ದಿನ ಅಂದರೆ 17ನೇ ತಾರೀಕು ಸಾಯಂಕಾಲ 4:00 ಗಂಜಿ ಕಲ್ಯಾಣ ಮಂಟಪದಿಂದ ನಗರೇಶ್ವರ ದೇವಸ್ಥಾನಕ್ಕೆ ಒಂದು ಬೃಹತ್ ಅದೇ ರೀತಿಯಾಗಿ ಈ ಶೋಭಾಯಾತ್ರೆಯಲ್ಲಿ ಮುಗಿದ ನಂತರ ನಗರೇಶ್ವರ ದೇವಸ್ಥಾನದಲ್ಲಿ ಸ್ವಾಮಿಗಳಿಂದ ಪೂಜಾ ಕಾರ್ಯಕ್ರಮ, ತದನಂತರ ನಾಳೆ ದಿನಾಂಕ 18ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಪೂಜೆ, ಅದಾದ ನಂತರ ಗಣಪತಿ ಹೋಮ ಹಾಗೂ ಸಾಮೂಹಿಕ ಕುಂಕುಮಾರ್ಚನೆ ಹಾಗೂ ಸಾಯಂಕಾಲ 6:00 ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಮಹಾಸ್ವಾಮಿಗಳಿಂದ ಪ್ರವಚನ ಕಾರ್ಯಕ್ರಮ. ಅದೇ ರೀತಿಯಾಗಿ 19ನೇ ತಾರೀಕು ದಿನಾಂಕ ರವಿವಾರದಂದು ಸ್ವಾಮಿಗಳಿಗೆ ಸಾಯಂಕಾಲ ಪುಷ್ಪಾಭಿಷೇಕ ಇದೆ ಹಾಗೂ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ರಾಯಚೂರಿನ ಸಮಸ್ತ ಆರ್ಯವೈಶ್ಯರು
ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಆದರೆ ಇದು ಮುಖ್ಯವಾಗಿ ಇವತ್ತಿನ ಅವರ ಕಾರ್ಯಕ್ರಮ ಅಂದರೆ ಪುರ ಪ್ರವೇಶ. ಇವತ್ತು ಸಾಯಂಕಾಲ 4 ಗಂಟೆಗೆ ಪೂರ್ಣ ಕುಟುಂಬದೊಂದಿಗೆ ಅವರ ಒಂದು ಸ್ವಾಗತವನ್ನು ಕಳಿಸಿದ್ದಾರೆ. ಅದಕ್ಕೆ ಎಲ್ಲ ಆರ್ಯವೈಶ್ಯ ಮಹಿಳೆಯರಿಂದ ಅಂದರೆ ಸುಮಾರು 100 ಜನರಿಂದ ವಾಸಿ ಮಾತಿಗೆ ಶತಕಂಠ ಗಾಯನ, ಶತಕಂಠ ಗಾಯನ ನಂತರ ಅವರನ್ನು ಆಹ್ವಾನ ಮಾಡಿಕೊಂಡು ಪೂರ್ವ ಪ್ರವೇಶ ಮಾಡತಕ್ಕಂಥ ಒಂದು ಅವಕಾಶ. ಪ್ರಥಮ ಬಾರಿಗೆ ರಾಯಚೂರಿಗೆ ಬಂದದಕ್ಕೆ ನಮ್ಮ ಎಲ್ಲ ರಾಯಚೂರಿನ ಆರ್ಯವೈಶ್ಯರು, ಸಮಸ್ತ ಆರ್ಯವೈಶ್ಯರು ಇದರಲ್ಲಿ ಭಾಗವಹಿಸಿಕೊಂಡು ಒಂದು ಸ್ವಾಮಿಗಳ ಒಂದು ಪ್ರವಚನವನ್ನು. ಈ ಸಂದರ್ಭದಲ್ಲಿ ಮಹಾಸಭಾ ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ್ ವೆಂಕಟೇಶ್, ಸಿ ಪದ್ಮರಾಜ್, ಬಿ ಜಗದೀಶ್ ಗುಪ್ತಾ, ರವಿಕುಮಾರ್, ಹನುಮಂತಯ್ಯ ಶೆಟ್ಟಿ ಸಿರುಗುಪ್ಪ, ಮಹಾಸಭಾ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಉಮಾ ಸಾಯಿರಾಮ್, ಮೈಲಾಪುರ ಎನ್ ಮೂರ್ತಿ, ದೇವನಪಲ್ಲಿ ವಾಸುದೇವ, ಕೆಸಿ ವೀರೇಶ್ ವಕೀಲ್ ಇದ್ದರು. ಜಲಾಶಯದ ನೀರನ್ನು ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಕಾಯ್ದಿರಿಸುವ ಕುರಿತು ಜಲಸಂಪನ್ಮೂಲ ಇಲಾಖೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರು ಇವರುಗಳ ಸೂಚಿಸಿರುವಂತೆ ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ಜಲಾಶಯಗಳ ಒಳಹರಿವು ಶೂನ್ಯಕ್ಕೆ ಇಳಿದಿದ್ದು ಹಾಗೂ ನೀರಿನ ಮಟ್ಟ ಕ್ಷೀಣಿಸುತ್ತಿರುವುದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಬೇಕಿರುವ ಕಾರಣ ನಾರಾಯಣಪುರ ಹಾಗೂ ತುಂಗಭದ್ರಾ ಜಲಾಶಯಗಳಲ್ಲಿ ಪ್ರಸ್ತುತ ಲಭ್ಯವಿರುವ ನೀರನ್ನು ಮುಂಬರುವ ದಿನಗಳಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಉಂಟಾಗದಂತೆ ಕಾಯ್ದಿರಿಸಿಕೊಂಡು ಬಳಸಲು ಹಾಗೂ ಜಲಾಶಯಗಳನ್ನು ನಂಬಿಕೊಂಡು ರೈತರು ಬೆಳೆಯನ್ನು ಬೆಳೆಯದಂತೆ ಮತ್ತು ಇತರೆ ಉದ್ದೇಶಗಳಿಗೆ ಜಲಾಶಯಗಳ ನೀರನ್ನು ಬಳಸದೆ ಕುಡಿಯುವ ನೀರಿಗೆ ಮಾತ್ರ ಬಳಸುವ ಮೂಲಕ ಜಿಲ್ಲಾಡಳಿತಕ್ಕೆ ಸಹಕರಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ತಿಳಿಸಿದ್ದಾರೆ. ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಸಿದ್ಧತೆಯಲ್ಲಿರುವ ಅಭ್ಯರ್ಥಿಗಳಿಗೆ ಚಾಲುಕ್ಯ ಕರಿಯರ್ ಅಕಾಡೆಮಿಯಿಂದ ಜುಲೈ 21ರಿಂದ 31ರವರೆಗೆ ಉಚಿತ ಮಾರ್ಗದರ್ಶನ ಮತ್ತು ಮಾದರಿಯ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಅಕಾಡೆಮಿ ನಿರ್ದೇಶಕ ಸಂಗಮೇಶ್ ಮಂಗನವರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮುಂದಿನ ತಿಂಗಳು 3 ಮತ್ತು 6ರಂದು ಲಿಖಿತ ಪರೀಕ್ಷೆ ನಿಗದಿಯಾಗಿದೆ. ಆಸಕ್ತರು ಸಿದ್ಧತೆಯಲ್ಲಿ ಇರುವ ಅಭ್ಯರ್ಥಿಗಳಿಗೆ ಸಹಕಾರಿಯಾಗಲು ಮಾದರಿ ಪರೀಕ್ಷೆ ನಡೆಸಲಾಗುತ್ತದೆ. ಅಲ್ಲದೆ ನುರಿತ ತರಬೇತಿದಾರರಿಂದ ಪರೀಕ್ಷಾ ಸಿದ್ಧತೆಯ ಕುರಿತು ಉಚಿತ ಮಾಹಿತಿ ಒದಗಿಸಲಾಗುತ್ತದೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾದರಿ ಪರೀಕ್ಷೆ ನಡೆಸಲಾಗುತ್ತದೆ. ಹಾಜರಾಗಲು ಬಯಸುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ ಜೆರಾಕ್ಸ್ ಪ್ರತಿ 2 ಭಾವಚಿತ್ರದೊಂದಿಗೆ ಹಾಜರಾಗಬೇಕು. ತರಬೇತಿ ನೋಂದಣಿ ಶುಲ್ಕ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಸಂಗಮೇಶ್ ಮಂಗನವರ್ 9986107089 ಅಥವಾ 9880589551 ಸಂಪರ್ಕಿಸಿ ಮಾಹಿತಿ ಪಡೆಯಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನರಸಿಂಹ ಸಾಗರ್ ಇದ್ದರು. ಹಿರಿಯ ವರದಿಗಾರರು ಹಾಗೂ ಸ್ನೇಹಿತರಿಗೆಲ್ಲ ಮುಂಜಾನೆ ನಮಸ್ಕಾರಗಳು. ಚಾಲುಕ್ಯ ಕರಿಯರ್ ಅಕಾಡೆಮಿ ರಾಯಚೂರು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶಿಸಿದೆ. ಈ ಪ್ರಸ್ತುತ ನೇಮಕಾತಿ ಅಧಿಸೂಚನೆ ಆಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ CIR ಮತ್ತು DR ನೇಮಕಾತಿಗಳಿದ್ದಾವೆ. ಮುಂದಿನ ತಿಂಗಳು 3ನೇ ತಾರೀಕು ಮತ್ತು 6ನೇ ತಾರೀಕಿಂದ ಅವರು ಡೇಟ್ ಅಂದರೆ ಪರೀಕ್ಷಾ ದಿನಾಂಕ ಪ್ರಕಟವಾಗಿರ್ತಕ್ಕಂಥ ಹಿನ್ನೆಲೆಯಿಂದ ಈ ಪೊಲೀಸ್ ನೇಮಕಾತಿಯ ಕೊನೆಯ ಹಂತದಲ್ಲಿ ಅಂದರೆ ತಯಾರಿ ಮಾಡ್ತಾ ಕೊನೆಯ ಹಂತದಲ್ಲಿ ಇರ್ತಕ್ಕಂಥ ಹೊಸ ವಿದ್ಯಾರ್ಥಿಗಳಿರ್ತಾರೆ. ಅವ್ರಿಗೆ ಯಾವ ರೀತಿ ಅದನ್ನ ಪರೀಕ್ಷೆ ಕ್ವಶನ್ ಪೇಪರ್, ಹೇಗಂದ್ರೆ ಪ್ರತಿ ವರ್ಷ ಹಿಂದೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇಮಕಾತಿ ಪ್ರಶ್ನೆ ಪತ್ರಿಕೆ ಇರ್ತಿತ್ತು. ಈ ಬಾರಿ ಮಾತ್ರ KEAಗೆ ಅದು KE ನೇಮಕಾತಿ ಮಾಡೋದ್ರಿಂದ ಆ ಪ್ರಶ್ನೆ ಪತ್ರಿಕೆ ಮಾದರಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಿಂದ KE ಸಿದ್ಧಪಡಿಸ್ತಕ್ಕಂಥ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸುಮಾರು ಇದು 21 ಜುಲೈ ಇಂದ 31 ಜುಲೈವರೆಗೆ ಒಂದು 10 ದಿನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2:30ರವರೆಗೆ ವಿಶೇಷವಾಗಿ ಮಾದರಿ ಪರೀಕ್ಷೆಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಏನಾದರೂ ಕ್ಲಿಯರ್ ಇತ್ತು ಅಂದರೆ ಕೊನೆಯ ಹಂತದಲ್ಲಿ ತಯಾರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಉದ್ದೇಶದಿಂದ ಅವರಿಗೆ 2 ಗಂಟೆ ಪರೀಕ್ಷೆ ಹಾಗೂ 1 ಗಂಟೆ ಅವಧಿ ಮಾರ್ಗದರ್ಶನ, ಅವ್ರಿಗೆ ಯಾರೇ ಡೌಟ್ಸ್ ಇತ್ತು ಅಂದ್ರೆ ಅಂತ ಡೌಟ್ಸ್ ಕ್ಲಿಯರ್ ಮಾಡ್ತಕ್ಕಂಥ ಉದ್ದೇಶವನ್ನ ಅಕಾಡೆಮಿ ಮಾಡಿಕೊಂಡಿರ್ತಕ್ಕಂಥ ಹಿನ್ನೆಲೆಯಿಂದ ಈ ಒಂದು ಪರೀಕ್ಷೆಗೆ ತಯಾರಿ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯ ಅಭ್ಯರ್ಥಿಗಳು, ಯಾವುದೇ ಅಭ್ಯರ್ಥಿಗಳು ಕೂಡ ಇದನ್ನ ಸದುಪಯೋಗ ಪಡೆದುಕೊಳ್ಬಹುದು. ಇದಕ್ಕೆ ಹಾಜರಾಗಬೇಕು ಏನು ಅಂತಂದ್ರೆ, ಸುಮಾರು ಈಗ ಪರೀಕ್ಷೆಯನ್ನ ಬರೀತಕ್ಕಂಥ ಅಭ್ಯರ್ಥಿಗಳು
ಅವರು ಅಪ್ಲಿಕೇಶನ್ಸ್ ಏನಾಗಿರ್ತಾರೆ ಆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಜೆರಾಕ್ಸ್ ಕಾಪಿ ತಂದು ನಮ್ಮಲ್ಲಿ ಕೊಟ್ಟರೆ ನಾವು ಅಲೌ ಮಾಡ್ತೇವೆ 10 days. ಅದಕ್ಕೆ ಯಾವುದೇ ರೀತಿಯಾಗಿ ಫೀಸ್ ಕಲೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಒಂದು ಕೊನೆ ಹಂತದಲ್ಲಿರ್ತಕ್ಕಂಥ ತಯಾರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಸುಮಾರು ಪರೀಕ್ಷೆಗೆ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಇದರಿಂದ ಲಾಸ್ಟ್ ಕೊನೆಯ ಒಂದು 7 ತಿಂಗಳ ಟೆಟ್ ಆಯೋಜನೆ ಮಾಡಿದಾಗ ಕೂಡ ತಾವೆಲ್ಲ ಅತ್ಯುತ್ತಮವಾದಂತಹ ಒಂದು ತಮ್ಮ ಸರ್ಕಾರದೊಂದಿಗೆ ಅಭ್ಯರ್ಥಿಗಳ ಒಂದು ಬಡ ವಿದ್ಯಾರ್ಥಿಗಳಿಗೆ ಅದು ಮಹಿಳೆಯರಿಗೆ ಅನುಕೂಲ ಆಗಿ ಹೆಚ್ಚು ಸುಮಾರು ಜನ ಟೆಟ್ ಕೂಡ ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ನಮ್ಮ ಉದ್ದೇಶ ಇಷ್ಟೇ, ಒಂದು ಸಂಸ್ಥೆಯಾಗಿ ನಮ್ಮ ಒಂದು ಸೇವೆ ಇರಲಿ, ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಒಂದು 10 ದಿನದ ವಿಶೇಷ ಮಾರ್ಗದರ್ಶನ ಮತ್ತು ಒಂದು ಪರೀಕ್ಷೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಇದರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಅದರಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. SSH ಸಾಂಸ್ಕೃತಿಕ ಕಲಾ ಪ್ರಕಾಶನ ಸಂಘದಿಂದ ಜುಲೈ 19ರಂದು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರದಲ್ಲಿ ವಿವಿಧ ಕಲಾವಿದರಿಂದ ಸುಮಧುರ ಸಂಗೀತ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಲ್ಲಣ್ಣ ಶಿವರಾಯಗೌಡ ಹರವಾಳ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಜಾನಪದ ಗಾಯಕಿ ಶಾಂತಾ ಕುಲಕರ್ಣಿ ವಚನ ಮತ್ತು ತತ್ವಪದಗಳನ್ನು, ಮಲ್ಲಣ್ಣ ಶಿವರಾಯಗೌಡ ಹರವಾಳ ಇವರಿಂದ ಗಜಲ್, ಭಕ್ತಿಗೀತೆ, ಭಾವಗೀತೆಗಳನ್ನು ಗಜಲ್ ಗಾಯಕ ಅಖಿಲ್ ಅಹಮದ್ ಅನ್ಸಾರಿ ಇವರಿಂದ ನಡೆಯಲಿದೆ. ಕಾರ್ಯಕ್ರಮವನ್ನು ಹಿರಿಯ ನ್ಯಾಯವಾದಿ ಶ್ರೀಕಾಂತ್ ರಾವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗೌರವ ಅಧ್ಯಕ್ಷತೆಯನ್ನು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀ ರೆಡ್ಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ನ್ಯಾಯವಾದಿ ಜೈನ್ ನೀಲಕಂಠರಾವ್, ರೆಡ್ಡಿ ತಿಮ್ಮಯ್ಯ, ವಕೀಲ್ ಬಿ ನಾಗಪ್ಪ, ಮೋಹನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮಠಪತಿ, ಡಿ ವೀರೇಶ್ ಕುಮಾರ್, ವೀರೇಂದ್ರ ಪಾಟೀಲ್ ಭಾಗವಹಿಸಲಿದ್ದಾರೆ ಎಂದರು. ವಿವಿಧ ಕಲಾವಿದರಿಂದ ಸುಮಧುರ ಸಂಗೀತ ಕಾರ್ಯಕ್ರಮ, ಜಾನಪದ ಮತ್ತು ದಾಸವಾಣಿ ಶ್ರೀಮತಿ ಶಾಂತಾ ಕುಲಕರ್ಣಿ, ಖ್ಯಾತ ಜಾನಪದ ರಾಯಚೂರ, ವಚನ ಗಾಯನ ಹಾಗೂ ತತ್ವಪದಗಳು ಶ್ರೀ ಮಲ್ಲಣ್ಣ ಶಿವರಾಯಗೌಡ ಹಬ್ಬ ನ್ಯಾಯವಾದಿಗಳು ಹಾಗೂ ಹಾಡುಗಾರರು ರಾಯಚೂರ, ಗಜಲ್, ಭಕ್ತಿಗೀತೆ ಮತ್ತು ಭಾವಗೀತೆ ಶ್ರೀ ಅಖಿಲ್ ಅಹಮದ್ ಅನ್ಸಾರಿ, ಖ್ಯಾತ ಗಜಲ್ ಗಾಯಕರು ರಾಯಚೂರ. ದಿನಾಂಕ 19/7/2026 ರವಿವಾರ, ಸಮಯ ಸಂಜೆ 6 ಗಂಟೆಗೆ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದೆ. ಅಧ್ಯಕ್ಷತೆ ಶ್ರೀ ಶ್ರೀಕಾಂತ್ ರಾವ್, ಖ್ಯಾತ ನ್ಯಾಯವಾದಿಗಳು ಹಾಗೂ ನಿಕಟಪೂರ್ವ ಸದಸ್ಯರು, KPSC ಬೆಂಗಳೂರು. ಗೌರವ ಅಧ್ಯಕ್ಷತೆ ಶ್ರೀ ವಿ ಲಕ್ಷ್ಮೀ ರೆಡ್ಡಿ ಅಧ್ಯಕ್ಷರು, ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ರಾಯಚೂರು. ಉದ್ಘಾಟನೆ ರಾಜಯೋಗಿ ಬ್ರಹ್ಮಕುಮಾರಿ ಸ್ಮಿತಾಕರವರು, ಸಂಚಾಲಕರು ಈಶ್ವರ ವಿಶ್ವವಿದ್ಯಾಲಯ ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ಜೈ ನೀಲಕಂಠರಾವ್, ಹಿರಿಯ ನ್ಯಾಯವಾದಿಗಳು ಹಾಗೂ ನೋಟರಿ ರಾಯಚೂರು, ಶ್ರೀ ರೆಡ್ಡಿ ತಿಮ್ಮಯ್ಯ, ಹಿರಿಯ ನ್ಯಾಯವಾದಿಗಳು ಹಾಗೂ ನಿಕಟಪೂರ್ವ ಸದಸ್ಯರು, ಭೂ ನ್ಯಾಯ ಮಂಡಳಿ ರಾಯಚೂರು, ಬಿ ನಾಗಪ್ಪ ನಾಯಕ್, ಹಿರಿಯ ವಕೀಲರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, KPCC ಪರಿಶಿಷ್ಟ ಪಂಗಡ ವಿಭಾಗ ಬೆಂಗಳೂರು, ಶ್ರೀ ಮೋಹನ್ ವಕೀಲರು ರಾಯಚೂರು, ಶ್ರೀಮತಿ ಉತ್ತರಾದೇವಿ ಮಠಪತಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಶ್ರೀ ವೀರೇಶ್ ಕುಮಾರ್ ವಕೀಲರು ಮತ್ತು ಜಿಲ್ಲಾಧ್ಯಕ್ಷರು, ಆಮ್ ಆದ್ಮಿ ಪಾರ್ಟಿ ರಾಯಚೂರು, ಶ್ರೀ ವೀರೇಂದ್ರ ಪಾಟೀಲ್, ಖ್ಯಾತ ವಕೀಲರು ರಾಯಚೂರು. ಸ್ವಾಗತ ಕೋರಲು ಶ್ರೀ ಬಸವನಗೌಡ ಪಾರ್ಟಿ ಕನ್ನಡ ಉಪಾಧ್ಯಕ್ಷರು ರಾಯಚೂರು, ಶ್ರೀ ರಾಜಣ್ಣ ವೈಜ್ಞಾನಿಕ ಕರ್ನಾಟಕ ರಸ್ತೆ ಸಾರಿಗೆ ರಾಯಚೂರು, ಶ್ರೀ ಕನ್ನಡ ಪೊಲೀಸ್ ಪಾಕಿಸ್ತಾನ. ಒಡಿಶಾದ ಜಗದ್ವಿಖ್ಯಾತ ಪುರಿ ಜಗನ್ನಾಥ ದೇಗುಲದ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯ ವಿಗ್ರಹಗಳನ್ನು ಹೊತ್ತು ಯಾತ್ರೆ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ನಿನ್ನೆ ರಾಯಚೂರು ನಗರದ ಶ್ರೀ ಬನ್ನಿ ಕಾಳಿಕಾಂಬಾ ದೇವಸ್ಥಾನ ಮಂಟಪದಿಂದ ಜಗನ್ನಾಥ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಅನೇಕ ಭಕ್ತಾದಿಗಳು ರಥವನ್ನು ಎಳೆದುಕೊಂಡು ಮುಂದೆ ಸಾಗಿದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಭಾಗವಹಿಸಿದರು.
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಿಎಚ್ಒ ನೂತನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾಕ್ಟರ್ ನಂದಿತಾ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ನಿರ್ಗಮಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಅಧಿಕಾರವನ್ನು ಡಾಕ್ಟರ್ ನಂದಿತಾ ಅವರಿಗೆ ಹಸ್ತಾಂತರಿಸಿದರು. ಡಾಕ್ಟರ್ ನಂದಿತಾ ಅವರು ಈ ಹಿಂದೆ ರಾಷ್ಟ್ರೀಯ ಆರೋಗ್ಯ ಮಿಷನ್ NHM ಇಲಾಖೆಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅನುಭವ ಹೊಂದಿದ್ದಾರೆ. ಇದೀಗ ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ಸೇವೆಗಳ ಸುಧಾರಣೆ, ಆರೋಗ್ಯ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಹಾಗೂ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದಾರೆ. ಇದೇ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ಸುರೇಂದ್ರ ಬಾಬು ಅವರು ರಾಯಚೂರು ನರ್ಸಿಂಗ್ ಕಾಲೇಜಿನ ಜಿಲ್ಲಾ ತರಬೇತಿ ಕೇಂದ್ರ ಪ್ರಾಂಶುಪಾಲರಾಗಿ ವರ್ಗಾವಣೆಯಾಗಿದ್ದು, ಹೊಸ ಹುದ್ದೆಗೆ ತೆರಳುವ ಹಿನ್ನೆಲೆಯಲ್ಲಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಪೂರ್ಣಗೊಳಿಸಿದರು. ತಮ್ಮ ಸೇವಾ ಅವಧಿಯಲ್ಲಿ ಜಿಲ್ಲೆಯ ವಿವಿಧ ಆರೋಗ್ಯ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸಹಕರಿಸಿದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಡಾಕ್ಟರ್ ನಂದಿತಾ ಅವರು, ಜಿಲ್ಲೆಯ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ತಮ್ಮ ಮೊದಲ ಆದ್ಯತೆಯಾಗಿದ್ದು, ಆರೋಗ್ಯ ಇಲಾಖೆಯ ಎಲ್ಲ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸಿಬ್ಬಂದಿಯೊಂದಿಗೆ ಸಮನ್ವಯ ಸಾಧಿಸಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಗಣೇಶ್, ಶಾಕೀರ್, ಯಶೋಧ, ವೆಂಕಟೇಶ್ ನಾಯಕ್ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮರ್ಪಕ ದತ್ತಾಂಶಗಳನ್ನು ಒದಗಿಸಬೇಕು. ಜಿಲ್ಲೆಯ ನೈಜ ಚಿತ್ರಣವನ್ನು ಒಳಗೊಂಡಂತೆ ವರದಿಗಳು, ವಿವಿಧ ಸಮಸ್ಯೆಗಳು, ಸವಾಲುಗಳು ಹಾಗೂ ಪರಿಹಾರ ಉಪಾಯಗಳನ್ನು ಒಳಗೊಂಡಂತೆ ವಾಸ್ತವಿಕ ವರದಿಯನ್ನು ಸಿದ್ಧಪಡಿಸುವಂತೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಇಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ರಾಯಚೂರು ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ DHDR 2025 ಹಾಗೂ ಸಮಗ್ರ ಮತ್ತು ಸುಸ್ಥಿರ ಜಿಲ್ಲಾ ಅಭಿವೃದ್ಧಿ ಯೋಜನೆ ISDDP 2031 ಜಿಲ್ಲಾ ಮಟ್ಟದ ವಲಯವಾರು ಉಪ ಸಮಿತಿ ಸಭೆ ಮತ್ತು ಜಿಲ್ಲಾ ಮಟ್ಟದ ಮೇಲ್ವಿಚಾರಣಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಭವಿಷ್ಯದ ಅಗತ್ಯತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರೂಪಿಸುತ್ತಿರುವ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಮತ್ತು ದೂರದೃಷ್ಟಿ ಯೋಜನೆ 2031 ಸಿದ್ಧತೆಯನ್ನು ಅಧಿಕಾರಿಗಳು ನಿಖರ ದತ್ತಾಂಶಗಳನ್ನು ಒದಗಿಸುವ ಮೂಲಕ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ವರದಿಯು ಭೌತಿಕ ಅಭಿವೃದ್ಧಿಗೆ ಸೀಮಿತವಾಗಬಾರದು, ಬದಲಾಗಿ ಜಿಲ್ಲೆಯ ಜನರ ನೈಜ ಜೀವನ ಮಟ್ಟ, ಆರೋಗ್ಯ, ಸಾಕ್ಷರತೆ, ಪೌಷ್ಟಿಕತೆ ಮಟ್ಟ ಮತ್ತು ಶಿಕ್ಷಣದ ಸ್ಥಿತಿಗತಿಯನ್ನು ಬಿಂಬಿಸುವಂತಿರಬೇಕು. ಹಿಂದುಳಿದ ತಾಲೂಕು ಹಾಗೂ ಗ್ರಾಮಗಳನ್ನು ಗುರುತಿಸಿ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು, ಮುಂದಿನ ಪೀಳಿಗೆಗಾಗಿ ಪರಿಸರ ರಕ್ಷಣೆ, ಹನಿ ನೀರಾವರಿ ಉತ್ತೇಜನ ಮತ್ತು ಅಂತರ್ಜಲ ವೃದ್ಧಿಗೆ ಒತ್ತು ನೀಡುವುದು, ಕೃಷಿಯಲ್ಲಿ ಆಧುನಿಕ ಪದ್ಧತಿ ಅಳವಡಿಕೆ, ರೈತರ ಆದಾಯ ದ್ವಿಗುಣಗೊಳಿಸುವುದು ಮತ್ತು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಿ ವಲಸೆ ತಡೆಯುವುದು, ನಗರ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಮೂಲಕ ಜಿಲ್ಲೆಯಲ್ಲಿ ತ್ಯಾಜ್ಯ ಮುಕ್ತವನ್ನಾಗಿಸುವುದು ಸೇರಿದಂತೆ ಜಿಲ್ಲೆಯನ್ನು ಎಲ್ಲ ಹಂತಗಳಲ್ಲಿ ಮಾದರಿಯಾಗಿಸಲು ದಿಕ್ಸೂಚಿಯಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಅಂಕಿ ಅಂಶಗಳ ನೋಟ 2024-25 ಪುಸ್ತಕವನ್ನು ವಿವಿಧ ಗಣ್ಯರಿಂದ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ತಾಂತ್ರಿಕ ಬೆಂಬಲ ಸಂಸ್ಥೆಯ ಕರ್ನಾಟಕ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮನೋಜ್ ಡೋಳಿನ, ಕರ್ನಾಟಕ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ಮುಗಂದೂರು, ರಾಯಚೂರು ಮಹಾನಗರ ಪಾಲಿಕೆ ಸದಸ್ಯ ಕಾರ್ಯದರ್ಶಿ ಕೃಷ್ಣ, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ತಿಮ್ಮಪ್ಪ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಅಧಿಕಾರಿಗಳು, ಸಿಬ್ಬಂದಿಗಳು ಸಭೆಯಲ್ಲಿ ಇದ್ದರು. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಹಾಗೂ ನದಿಯಲ್ಲಿ ನೀರಿನ ಹರಿವು ಸಂಪೂರ್ಣವಾಗಿ ಕಡಿಮೆಯಾಗಿರುವುದರಿಂದ ತಾಲೂಕಿನ ಮನ್ಸಲಾಪುರ, ಡೊಂಗರಾಂಪುರ, ಕಲಮಲ, ಮಠಮಾರಿ, ಗಿಲಿಸುಗೂರು, ತಲಮಾರಿ, ಯರಿಗೇರ, ಗುಂಜಳ್ಳಿ ಸೇರಿದಂತೆ ತಾಲೂಕಿನಾದ್ಯಂತವಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಪಾರ ನಿರೀಕ್ಷೆಯೊಂದಿಗೆ ನಾಟಿ ಮಾಡಿದ ಭತ್ತ, ಹತ್ತಿ ಬೆಳೆಗಳು ನೀರು ಸಿಗದೆ ಜಮೀನುಗಳಲ್ಲೇ ಒಣಗುತ್ತಿರುವ ದೃಶ್ಯಗಳು ರೈತರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಬಹುತೇಕ ಗ್ರಾಮಗಳಲ್ಲಿ ಕೃಷಿ ಜಮೀನುಗಳಲ್ಲಿ ಇದೇ ಪರಿಸ್ಥಿತಿ ಕಂಡುಬರುತ್ತಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೀಜ, ಗೊಬ್ಬರ, ಕೂಲಿ ಸೇರಿದಂತೆ ವಿವಿಧ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ವೆಚ್ಚ ಮಾಡಿ ನಾಟಿ ಮಾಡಿದ ಬೆಳೆ ಈಗ ನೀರಿನ ಕೊರತೆಯಿಂದ ಒಣಗುವ ಹಂತಕ್ಕೆ ತಲುಪಿದೆ. ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಪ್ರಕೃತಿಯ ವೈಪರೀತ್ಯದಿಂದ ಭಾರಿ ನಿರಾಸೆಯಾಗಿದೆ. ಮಳೆ ಬಾರದ ಕಾರಣ ನದಿಗಳು ಸಂಪೂರ್ಣ ಬತ್ತಿ ಹೋಗಿದ್ದು, ನೀರಾವರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದಿರುವುದು ರೈತರ ಕಷ್ಟವನ್ನು ಮತ್ತಷ್ಟು ಹೆಚ್ಚಿಸಿದೆ. ಕೆಲವೆಡೆ ಜಮೀನುಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು, ಹಸಿರಿನಿಂದ ಕಂಗೊಳಿಸಬೇಕಿದ್ದ ಭತ್ತದ ಗದ್ದೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತಿರುವುದು ರೈತರ ಕಣ್ಣೀರಿನ ಕಥೆಯಾಗಿದೆ.
ಮಳೆಯ ಕೊರತೆಯಿಂದ ಕೇವಲ ಭತ್ತ ಮಾತ್ರವಲ್ಲದೆ ಇತರೆ ಬೆಳೆಗಳ ಮೇಲೂ ಪ್ರತಿಕೂಲ ಪರಿಣಾಮ ಉಂಟಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಈ ಸಾಲಿನ ಕೃಷಿ ಸಂಪೂರ್ಣ ಹಾನಿಯಾಗುವ ಆತಂಕ ವ್ಯಕ್ತವಾಗಿದ್ದು ರೈತರು ಭಾರೀ ಆರ್ಥಿಕ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಈಗಾಗಲೇ ಸಾಲದ ಹೊರೆ ಹೊತ್ತಿರುವ ರೈತರಿಗೆ ಬೆಳೆ ನಷ್ಟ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಲಿದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣವೇ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ನೀರಾವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು, ಬೆಳೆ ನಷ್ಟದ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಯವೈಶ್ಯ ಮಹಾಸಭಾದಿಂದ ಡಿಸೆಂಬರ್ 25ರಿಂದ 3 ದಿನ ಬೆಂಗಳೂರಿನಲ್ಲಿ ಜಾಗತಿಕ ಉದ್ಯೋಗ ಮೇಳ. ಆರ್.ಪಿ. ರವಿಶಂಕರ್. ಜಲಾಶಯದ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಬಳಸಲು ಜಿಲ್ಲಾಡಳಿತ ಮನವಿ. ಜಿಲ್ಲಾಧಿಕಾರಿ ಪೂವಿತಾ ಎಸ್. ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿ. ಅಭ್ಯರ್ಥಿಗಳಿಗೆ 21ರಿಂದ ಉಚಿತ ತರಬೇತಿ. ಮಾದರಿ ಪರೀಕ್ಷೆ. ಸಂಗಮೇಶ್ ಮಂಗನವರ್. ಹತ್ತೊಂಬತ್ತರಂದು ಎಸ್ಎಚ್ ಸಾಂಸ್ಕೃತಿಕ ಕಲಾ ಸಂಘಟನೆಯಿಂದ ಸುಮಧುರ ಸಂಗೀತ ಕಾರ್ಯಕ್ರಮ. ಮಲ್ಲಣ್ಣ ಹಳವಾರ್. ವಿಜೃಂಭಣೆಯಿಂದ ಜರುಗಿದ ಶ್ರೀ ಜಗನ್ನಾಥ ರಥಯಾತ್ರೆ. ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ ಡಾಕ್ಟರ್ ನಂದಿತಾ ಅಧಿಕಾರ ಸ್ವೀಕಾರ. ನೈಜ ಚಿತ್ರಣವನ್ನು ಒಳಗೊಂಡ ವರದಿ ಸಿದ್ಧಪಡಿಸಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್. ಮತ್ತು ಮಳೆಯಾಗದೆ ಒಣಗುತ್ತಿರುವ ಬೆಳೆ ಆತಂಕದಲ್ಲಿ ರೈತರು. ಬರ ಪರಿಹಾರದ ನಿರೀಕ್ಷೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.